ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಾನು ನಿಮ್ಮ ಟೀಚರ್ ನಾಗಾಭರಣ. ಈ ವಿಡಿಯೋದಲ್ಲಿ ನಾವು ಕೆ ಸಿ ಇ ಟಿಲಿ ಬಿಲೋ 1000 ರ್ಯಾಂಕ್ ತೆಗೆಯೋದು ಹೇಗೆ, ಬಿಲೋ 5000 ರ್ಯಾಂಕ್ ತೆಗೆಯೋದಕ್ಕೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಪ್ರೀವಿಯಸ್ ದ್ರೋಣ ಬ್ಯಾಚಿನ ಸ್ಟೂಡೆಂಟ್ಸಿನ ಕಂಪ್ಲೀಟ್ ಲಿಸ್ಟನ್ನು ತೋರಿಸಿದ್ದೆ. ಸೊ ಇವತ್ತು ನಾನು ಏನು ಹೇಳ್ತೀನಿ ಅಂದರೆ, ಈ 1000 ರ್ಯಾಂಕ್ ಒಳಗೆ ಬರೋದಕ್ಕೆ ಫಸ್ಟು ಯಾವ್ಯಾವ ಚಾಪ್ಟರ್ಸ್ನ ಓದಬೇಕು. ಸೊ ಇವತ್ತು ನಾನು ಫಿಸಿಕ್ಸಲ್ಲಿ ಏನನ್ನು ಕಾನ್ಸಂಟ್ರೇಟ್ ಮಾಡಬೇಕು ಸಿ ಇ ಟಿಲಿ ಇನ್ ಆರ್ಡರ್ ಟು ಸ್ಕೋರ್ ಅ ರ್ಯಾಂಕ್ ಬಿಲೋ 1000 ಅನ್ನೋದನ್ನು ನಾನಿವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮಕ್ಕಳೇ, ಆಯಿತಾ. ಸೊ ಒಂದು ಓವರ್ ಆಲ್ ಪಿಕ್ಚರ್ ಅಂತ ನೋಡೋದಾದರೆ ನಿಮಗೆ ಮೇಜರ್ ಆಗಿ ಇರೋದು ಸೆಕೆಂಡ್ ಪಿ ಯು ಸಿ ಪೋರ್ಷನ್ಸೇ, ಆಯಿತಾ. ನೀವಿನ್ನೂ ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೂ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಸೆಕೆಂಡ್ ಪಿ ಯು ಸಿ ಪೋರ್ಷನ್ಸ್, as it will be fetching you around 45 to 47 marks in your KCET. So that depends, plus or minus 2 marks ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಫಸ್ಟ್ ಪಿ ಯು ಸಿ ಒಳ್ಳೆ ಊಟಕ್ಕೆ ಉಪ್ಪಿನಕಾಯಿ ಥರನೇ ಓದಬೇಕು. ದಟ್ ವಿಲ್ ಫೆಚ್ ಯು ಅರೌಂಡ್ 15 ಟು ಪ್ಲಸ್ ಆರ್ ಮೈನಸ್ 2 ಮಾರ್ಕ್ಸ್. ಓಕೆ, ಇದು ನಿಮ್ಗೆಲ್ರಿಗೂ ಗೊತ್ತು. ಆದರೆ ಸೆಕೆಂಡ್ ಪಿ ಯು ಸಿಲಿ ಫಸ್ಟ್ ಯಾವ ಚಾಪ್ಟರ್ಸ್ನ ಡಿಸ್ಕಸ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ನಮ್ಮ ಮುಂದಿರೋ ಕ್ವಶನ್ಸ್. ಸುದರ್ಶನ ಬ್ಯಾಚಲ್ಲಿ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಕೆ ಸಿ ಇ ಟಿ ಫುಲ್ ಟೀಚಿಂಗ್ ಇರುತ್ತೆ. ಇದೇ ಬ್ಯಾಚಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಆ್ಯಂಡ್ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ದ್ರೋಣ ಬ್ಯಾಚ್ ಆಲ್ಸೋ. ಆದರೆ ದ್ರೋಣ ಬ್ಯಾಚಲ್ಲಿ ನಿಮಗೆ 1-on-1 ಕೌನ್ಸಿಲಿಂಗ್ ಟಿಲ್ ಯುವರ್ ಇಂಜಿನಿಯರಿಂಗ್ ಅಡ್ಮಿಷನ್ ಸಪೋರ್ಟ್ ದ್ರೋಣ ಬ್ಯಾಚಲ್ಲಿ ನಿಮಗೆ ಅಸಿಸ್ಟೆನ್ಸ್ ಸಿಗತ್ತೆ. ಸೊ ಬರೀ ಸಿ ಇ ಟಿ ಸಾಕು ಅಂದರೆ ಇದರಲ್ಲಿ ಮಾಕ್ ಟೆಸ್ಟು ಸಪ್ರೇಟಾಗಿ ತೊಗೊಳೋದು ಬೇಡ. ಸೊ ಟೆಸ್ಟ್ ಸೀರೀಸು ಅಂತ ಹೇಳಿ ನಾವೇನು ಕಾಗೆ ಹಾರಿಸೋದು ಎಲ್ಲ ಮಾಡೋದಿಲ್ಲ. ಎಲ್ಲದೂ ಇದರೊಂದರಲ್ಲೇ ಇನ್ಕ್ಲೂಡೆಡ್ ಇರುತ್ತೆ. ನೋ ಮೋರ್ ಸರ್ಪ್ರೈಸಸ್, ಎಲ್ಲದರಲ್ಲೂ ಇನ್ಕ್ಲೂಡೆಡ್, ಆಯಿತಾ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ವಾಟ್ ವಿ ಹ್ಯಾವ್ ಟು ಸ್ಟಡಿ ಫಾರ್ ಯುವರ್ ಕೆ ಸಿ ಇ ಟಿ ಇನ್ ದ ಫಸ್ಟ್ ಪ್ಲೇಸ್. ಸೊ ಫಸ್ಟು ನೀವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮನ್ನು ಕ್ಲೀನಾಗಿ ಓದಿ, ತುಂಬ ಹೈ ವೇಟೇಜು. ಅದಾದಮೇಲೆ ನೆಕ್ಸ್ಟ್ ಗೋ ವಿತ್ ಆಲ್ಟರ್ನೇಟಿಂಗ್ ಕರೆಂಟ್, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್, ಆಯಿತಾ. ಇದನ್ನೆಲ್ಲದೂ ನೀವು ಫಸ್ಟ್ ಕವರ್ ಮಾಡ್ಕೊಳ್ಳಿ ಮಕ್ಕಳೇ. ನೋ ಮ್ಯಾಟರ್ ವಾಟ್, ನಿಮಗೆ ಫುಲ್ಲು ಓದೋದು ಬೇಕಾಗಿಲ್ಲ. ಸಿ ಇ ಟಿಗೆ ನೀವು ಟಾರ್ಗೆಟ್ ಮಾಡಬೇಕಾಗಿರೋದು 40 to 50 ರೇಂಜಲ್ಲಿ ಇಫ್ ಯು ಕ್ಯಾನ್ ಸ್ಕೋರ್, ಆಯಿತಾ. ನಿಮಗೆ ತುಂಬ ಒಳ್ಳೆ ರ್ಯಾಂಕಿಂಗ್ ಬಂದ್ಬಿಡುತ್ತೆ ಕಣ್ರೋ. ಸುಮ್ಮನೆ ಅನ್ನೆಸೆಸರಿಯಾಗಿ ಅರ್ಧಂಬರ್ಧ ಎಲ್ಲ ಚಾಪ್ಟರ್ನು ಅರ್ಧ ಓದ್ಕೊಂಬರ್ಬೇಡಿ. ಸಿ ಇ ಟಿಲಿ ಓದಿದ್ರೆ ಕಂಪ್ಲೀಟಾಗಿ ಓದಬೇಕು, ಇಲ್ಲ ಆ ಚಾಪ್ಟರ್ನೇ ಮುಟ್ಟಬಾರ್ದು. ಎರಡೇ ಆಪ್ಷನ್, ಆಯಿತಾ. ಸೊ ಮೊದಲನೇ ಹಂತದಲ್ಲಿ ಇಷ್ಟು ಓದ್ತೀರಾ. ಸೆಕೆಂಡ್ ಪಾರ್ಟಲ್ಲಿ ನೀವೇನು ಮಾಡಿ, ಯು ಸ್ಟಾರ್ಟ್ ವಿತ್ ದಿಸ್ ಡ್ಯುಯಲ್ ನೇಚರ್, ಆಟಮ್ಸ್, ನ್ಯೂಕ್ಲಿಯೈ. ಅದಾದಮೇಲೆ ಯು ಗೋ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಆಯಿತಾ. ಸೆಕೆಂಡ್ ಪಿ ಯು ಸಿ ಪೋರ್ಷನ್ನೇ ನಿಮಗೆ ಕವರ್ ಮಾಡೋಕ್ಕಾಗಿಲ್ಲ ಅಂದರೆ ಡೋಂಟ್ ಗೋ ಫಾರ್ ಫಸ್ಟ್ ಪಿ ಯು ಸಿ ಪೋರ್ಷನ್ಸ್. ಯಾಕೆಂದರೆ ಫಸ್ಟ್ ಪಿ ಯು ಸಿ ಪೋರ್ಷನ್ ಏನೂ ನೆನಪಿರಲ್ಲ. ಅಟ್ಲೀಸ್ಟ್ ಇದು ಒಂದು ಸ್ವಲ್ಪನಾದರೂ ಐಡಿಯಾ ಇರುತ್ತೆ ಏನು ಅಂತ, ಅಲ್ವಾ. ಸೊ ಇದನ್ನು ಇದೇ ಥರನೇ ಪ್ಲ್ಯಾನ್ ಮಾಡಿಕೊಡಿ, ಓಕೆ. ಸೊ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫಸ್ಟ್ ಪಿ ಯು ಸಿ ನೀವೇನು ಮಾಡಬೇಕು, ಯಾವ್ದು ಈಸಿ ಇದೆ ಅಂದರೆ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಈಸಿ ಇದೆ. ಸೊ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಈಸಿ ಇದೆ, ಮೋಷನ್ ಇನ್ ಅ ಪ್ಲೇನ್ ಈಸಿ ಇದೆ, ಲಾಸ್ ಆಫ್ ಮೋಷನ್ ಅಥವಾ ಪ್ರೊಜೆಕ್ಟ್ರಿ ಮೋಷನ್ ಅದು ಈಸಿ ಇದೆ. ಸೊ ವರ್ಕ್ ಎನರ್ಜಿ ಪವರ್ ಈಸಿ ಇದೆ, ಗ್ರಾವಿಟೇಷನ್ ಈಸಿ ಇದೆ. ಇದೆಲ್ಲದೂ ನಿಮಗೆ ಸ್ಕೋರಿಂಗು. ಇಷ್ಟು ಚಾಪ್ಟರ್ ಕವರ್ ಮಾಡ್ಕೊಳ್ಳಿ. ಇದಾದಮೇಲೆ ಟೈಮ್ ಉಳಿದ್ರೆ ನೀವು ಬೇರೆ ಯಾವುದಾದ್ರು ಚಾಪ್ಟರ್ನ ಓದ್ಕೊಳ್ಳಿ. ಯಾಕಂದರೆ ಇಲ್ಲಿ ನೋಡಿ, ಬೇರೆ ಎಲ್ಲ ಚಾಪ್ಟರ್ಗೂ 1 ಮಾರ್ಕ್ಸೇ ವೇಟೇಜ್ ಇರೋದು. ಸೊ ನೀವೆಲ್ಲಾದರೂ ಒಂದು 10 hours ಸ್ಪೆಂಡ್ ಮಾಡಿ 10 ಚಾಪ್ಟರ್ಸ್ ಕವರ್ ಮಾಡಿದ್ರೆ ಇಟ್ ಮೇಕ್ಸ್ ನೋ ಸೆನ್ಸ್ ಇನ್ ದ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಹಾಗಾಗಿ ನನ್ನ ಸಜೆಷನು ಇಷ್ಟು ಚಾಪ್ಟರ್ನ ಫೋಕಸ್ ಮಾಡ್ಕೊಳ್ಳಿ, ಈಸಿ ಇದೆ, ಓಕೆ. ಸೊ ನೀವು ಇವಾಗ ನೋಡಿ ಎಷ್ಟು ಓದಿರೋದು, ಒಂದು 10 ಮಾರ್ಕ್ಸ್ಗೆ ಓದಿರೋದೇ ಇಲ್ಲ ನೀವು ಕ್ವಶನ್ ಪೇಪರಲ್ಲಿ, ಕರೆಕ್ಟಾ. ಒಂದು 10 ಓದಿರೋದಿಲ್ಲ ಅಂತ ಅಂದ್ಕೊಳ್ಳೋಣ. 50ಗೆ ನೀವು ನಿಮ್ಮ ಆ್ಯಕ್ಯುರಸಿ ಒಂದು 90% ಇದ್ದರೂ 45 ಕ್ವಶನ್ಸ್ ಕರೆಕ್ಟ್ ಆಗುತ್ತೆ ಆನ್ಸರ್, ಆಯಿತಾ. ಇನ್ನು 10 ಕ್ವಶನ್ಸ್ ಓದಿಲ್ಲ, ನೀವು ದೇವರ ಮೇಲೆ ಭಾರ ಹಾಕಿ ಕಾಂಚನ ಮಿಣ ಆಟ ಆಡಿದ್ರು ನಿಮಗೆ ಅದರಲ್ಲಿ 2 to 3 ಮಾರ್ಕ್ಸ್ ಬರಲೇಬೇಕು. ಬಿಕಾಸ್ ಆಫ್ 25% ಪ್ರಾಬಬಿಲಿಟಿ ಆಫ್ ಸಕ್ಸಸ್ ರೇಟ್, ಆಯಿತಾ. ಪ್ರಾಬಬಿಲಿಟಿ 4ರಲ್ಲಿ ಒಂದು ಕರೆಕ್ಟ್ ಆಗಲೇಬೇಕಾ. ನಿಮಗೆ ಲಕ್ ಫೇವರ್ ಆಗ್ತಾ ಇದ್ದರೆ ಖಂಡಿತ 2 to 3 ಮಾರ್ಕ್ಸ್ ಬಂದೇ ಬರುತ್ತೆ ಔಟ್ ಆಫ್ ಎವ್ರಿ 10 ಕ್ವಶನ್ಸ್. ನಾನು ಬೇಕಾದರೆ ಅದನ್ನು ಲೈವಲ್ಲಿ ಒಂದು ಡೆಮೋ ತೋರಿಸ್ತೀನಿ, ಮಾಕ್ ಟೆಸ್ಟ್. ಒಂದು ಕ್ವಶನ್ ಓದೋದೇ ಇಲ್ಲ,
ABCD ಹಾಕಿದ್ರೆ ಮಿನಿಮಮ್ 12 to 15 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನೀವು 12 to 15 ಮಾರ್ಕ್ಸ್ ತೆಗೆಯೋದಕ್ಕೆ ಓದೋದು ಬೇಡ. CETಲಿ ನಿಮಗೆ ಈ 40 to 45 ತೆಗಿಬೇಕು ಅಂದರೆ ಓದಬೇಕು. ನಿಮಗೆ ಟಾಪ್ 5000 ಒಳಗೆಲ್ಲ ಬರಬೇಕು ಅಂದರೆ ಇಷ್ಟು ಮಾರ್ಕ್ಸ್ ತೆಗಿಬೇಕು, ಇಲ್ಲಾಂದರೆ ಬರಲ್ಲ. ಆಯಿತಾ? ಸೊ ಕ್ಲೀನಾಗಿ ಹೇಳಿದ್ದೀನಿ, ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಹೀಗೆ ಓದಬೇಕು, ಇದೇ ಫಾರ್ಮುಲಾ ಬೇಸ್ಡ್ ಕ್ವಶನ್ನೇ ಬರುತ್ತೆ, ನನಗೆ ನಮ್ಮ ಕಾಲೇಜಲ್ಲಿ ಮಾಡಿರೋದೇ ಅರ್ಥ ಆಗಿಲ್ಲ, ನಾನು CETಗೆ ಎಲ್ಲೂ ಹೋಗೇ ಇಲ್ಲ ಅಂದರೆ ಇದೆರಡು ಬ್ಯಾಚು ಅವೈಲೇಬಲ್ ಇದೆ. ಈ ಬ್ಯಾಚ್ಗೆ ಹೆಂಗೆ ಎನ್ರೋಲ್ ಆಗೋದು ಅಂದರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಯಿತಾ? ಈ ಆ್ಯಪಲ್ಲಿ ಇದೆರಡು ಬ್ಯಾಚು ಇದೆ. ಆ್ಯಪಲ್ಲೇ ಪೇಮೆಂಟ್ ಮಾಡೋದು, ಡೈರೆಕ್ಟಾಗಿ ಕೋರ್ಸ್ಗೆ ಎನ್ರೋಲ್ಮೆಂಟ್ ಆಗೋಗುತ್ತೆ. ಸೊ ಫೋನ್ ನಂಬರು ಕೊಟ್ಟಿದ್ದೀನಿ ನಾನು ಆ್ಯಪಲ್ಲಿ. ಸೊ ಇದರಲ್ಲೂ ಇದೆ ನೋಡಿ, ಇದೇ ನನ್ನ ಫೋನ್ ನಂಬರು. ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ. ರಿಲೇಟೆಡ್ ದಿಸ್ ಬ್ಯಾಚಸ್ ಐ ವಿಲ್ ಅಸಿಸ್ಟ್ ಯು ಫಾರ್ ಶೋರ್. ಸೊ that's it for this video, guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.